ಮುಗಿಸಿದ ನಂತರ ನಿಮ್ಮೊಳಗಿರುವಂತಹ ನಿರ್ದೇಶಕನಿಗೆ ಏನು ಟೇಕ್ ಹೋಮ್ ಸಿಕ್ಕಿದೆ? ನಾನು ಈ ಸಿನಿಮಾ ಸ್ಟೂಡೆಂಟ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ಒಂದು ಸ್ಕೇಲು, ಮತ್ತು ನಾನು ಸರ್ ಹತ್ರನೂ ಹೇಳ್ತಾ ಇದ್ದೆ ಪಕ್ಕ ಕೂತಾಗ, ಅರ್ಜುನ್ ಜನ್ಯ ಇಸ್ ಅ ವೆರಿ ಇಂಟೆಲಿಜೆಂಟ್ ಡೈರೆಕ್ಟರ್. ಅಂದರೆ ಕೆಲವು ಸಲ ಈ ಕಮರ್ಷಿಯಲ್ ಸಿನಿಮಾ ಮಾಡಬೇಕಾದ್ರೆ ಅದರಲ್ಲಿ ಮೀಟರ್ ಹಿಡ್ಕೊಳ್ಳೋದು, ಅಥವಾ ಯಾವ ಪಾತ್ರವನ್ನು, ಯಾವ ಸ್ಟಾರನ್ನು ಯಾವ ರೀತಿ ಪ್ರೆಸೆಂಟ್ ಮಾಡೋದು, ಆ್ಯಂಡ್ ಅದೆಲ್ಲ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಒಂದು ಇಂಟೆಲಿಜೆನ್ಸು ಬೇಕು, ಆರ್ಟು ಇದೆ, ಇಂಟೆಲಿಜೆನ್ಸು ಇದೆ. ಅದನ್ನು ನಾನು ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರಿಗೆ ಹೈಯೆಸ್ಟ್ ಫೋನ್ ಮಾಡಿ ತೊಂದರೆ ಕೊಡೋದ್ರಲ್ಲಿ ನಮ್ಮ 3 ಜನದಲ್ಲಿ ನಾನೇನು ಅನಿಸುತ್ತೆ ಅಂದರೆ, ಏನಾಗ್ತಾ ಇದೆ ಸರ್, VFX ಏನಾಯಿತು, ಅದೇನಾಯಿತು, ಸಾಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿ ಸತಿ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನನ್ನಲ್ಲಿರುವಂಥ ಒಬ್ಬ ನಿರ್ದೇಶಕನಿಗೆ ಇದೊಂದು ಸ್ಕೂಲು, ನಾನು ಕಲಿತಾ ಇರ್ತೀನಿ. ಈಗ ಸತ್ಯ ಸರ್ ಒಂದು ಫ್ರೇಮ್ ಇಟ್ಟರು ಕೂಡ, ಓಕೆ ಇದು ಸ್ಕೇಲ್ ಇದೆ, ಅಂದರೆ ಇಷ್ಟು ಜನ ಇದ್ದಾರೆ, ಬಟ್ ಇಷ್ಟು ಜನರನ್ನ ಕ್ಯಾಮರಾದಲ್ಲಿ ಇದ್ದಾರೆ ಅಂತ ತೋರಿಸೋದು ಬಹಳ ಕಷ್ಟದ ಕೆಲಸ. ಅದು ನಾವೆಲ್ಲ ತುಂಬ ಇಂಡಿ ಫಿಲ್ಮ್ ಮೇಕರ್ಸ್, ತುಂಬ ನಮ್ಮದೇ ಒಂದು ಚೌಕಟ್ಟು ಒಳಗಿಂದ ಬಂದವರು. ಹಾಗಾಗಿ ಈ ಥರದ ಸಿನಿಮಾಗಳು ಸಿಕ್ಕಾಗ ತುಂಬ ವಿಷಯಗಳು ಕಲಿಯೋದಕ್ಕಿರುತ್ತೆ. ನಾನು ಹೇಳಿದೆ ಸ್ಕೇಲ್ ಹೇಗೆ ಅಚೀವ್ ಮಾಡೋದು, ಅಥವಾ ಮೀಟರ್ ಹೇಗೆ ಹಿಡಿಯೋದು, ಮ್ಯೂಸಿಕನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದೆಲ್ಲ ನಾನು ಕಲ್ತಿದ್ದೀನಿ. ಅಂದರೆ ಕಲಿತಾ ಇರ್ತೀನಿ. ಕಲ್ತಿದ್ದೀನಾ ಇಲ್ವಾ ಅಂತ ಮುಂದಿನ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬೋದು ಅಷ್ಟೇ, ಬಟ್ ಕಲಿಯೋ ಪ್ರಯತ್ನದಲ್ಲಂತೂ ಇರ್ತೀನಿ.